ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಮೆಗಾ ಡೆವಲಪ್ಮೆಂಟ್ ನಡೆಯುತ್ತಾ? ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಆಮ್ ಆದ್ಮಿ ಪಕ್ಷದ ಕಡೆಯಿಂದಾನೇ ಬರ್ತಿರುವಂತಹ ಸುದ್ದಿ ಇದು. ಆಮ್ ಆದ್ಮಿಗೆ ಈಗಾಗಲೇ ಪಕ್ಷವೇ ಒಡೆದು ಹೋಗಿರೋ ರೀತಿಯಲ್ಲಿ ಒಂದು ದೊಡ್ಡ ಬೆಳವಣಿಗೆ. ರಾಜ್ಯಸಭೆ ಎಂಪಿಗಳೇ ಕಿತ್ತೆದ್ದು ಹೋಗಿ ಬಿಜೆಪಿ ಜೊತೆ ಮರ್ಜ್ ಆಗಿರೋ ಹೊತ್ತಲ್ಲಿ ಪಂಜಾಬ್ ಸಿಎಂ ರಾಜೀನಾಮೆನಾ? ಏನಿದು ಬ್ರೇಕಿಂಗ್ ನ್ಯೂಸ್? ಪಂಜಾಬಲ್ಲಿ ರಾಘವ್ ಚಡ್ಡಾ ಆಪರೇಷನ್ ತಯಾರಿ ಹೊತ್ತಲ್ಲೇ ಬಹಳ ದೊಡ್ಡ ಅಸ್ತ್ರ ಸಿಕ್ಕಿದೆ. ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಆಮ್ ಆದ್ಮಿ ಪಕ್ಷವೇ ಅಳಿಸೋಗತ್ತಾ ಅನ್ನೋ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಿದೆ. ರಾಘವ್ ಚಡ್ಡಾ ಮತ್ತು ಪಾಠಕ್, ಸ್ಪೆಷಲಿ ಪಾಠಕ್ ಆಮ್ ಆದ್ಮಿಯಲ್ಲಿ ಬ್ರೇನ್ ಅಂತ, ಚುನಾವಣೆ ಸ್ಟ್ರಾಟಜಿಸ್ಟ್ ಅಂತ ಕನ್ಸಿಡರ್ ಆಗ್ತಿದ್ರು. ರಾಘವ್ ಚಡ್ಡಾ ಫೇಸ್ ಇರಬಹುದು, ಕೇಜ್ರಿವಾಲ್ ಅವರ ನೀಲಿಗಣ್ಣಿನ ಹುಡುಗ ಆಗಿದ್ರು, ಅದೆಲ್ಲ ಸರಿ. ಆದರೆ ಅದಕ್ಕಿಂತನೂ ತುಂಬ ದೊಡ್ಡ ಲಾಸ್ ರಾಘವ್ ಚಡ್ಡಾ ಜೊತೆಗೆ ಪಾಠಕ್ ರಾಜೀನಾಮೆ ಕೊಟ್ಟಿರೋದಲ್ವ. ಅದರ ಬೆನ್ನಲ್ಲೇ ನೋಡಿ, ಪಂಜಾಬಿಂದ ಏಕೈಕ ಅಧಿಕಾರ ಇರೋ ರಾಜ್ಯ ಆಮ್ ಆದ್ಮಿಗೆ, ಮುಂದಿನ ವರ್ಷ ಎಲೆಕ್ಷನ್ಗೆ ಹೋಗ್ತಿರೋ ರಾಜ್ಯ, ಅಲ್ಲಿ ಬಿ ಜೆ ಪಿ ಕಣ್ಣಿಟ್ಟೇ ರಾಘವ್ ಚಡ್ಡಾ ಅವರನ್ನು ಅಪ್ಪಿಕೊಂಡಿರೋದು ಎಲ್ಲ ಗೊತ್ತು ನಮಗೆ. ಬರೀ ರಾಜ್ಯಸಭೆ ಸ್ಟ್ರೆಂಗ್ತು ಅಷ್ಟೇ ಅಲ್ಲ, ಇಲ್ಲಿ ಪಂಜಾಬ್ ಲೆಕ್ಕಾಚಾರ ಇದೆ. ಮುಂದಿನ ವರ್ಷ ಎಲೆಕ್ಷನ್ನಲ್ಲಿ ಏನೂ ಬಲ ಇಲ್ಲ ಬಿ ಜೆ ಪಿಗೆ ಇನ್ಫ್ಯಾಕ್ಟ್ ಅಲ್ಲಿ ಪಂಜಾಬಲ್ಲಿ. ಆದರೆ ಸರ್ಕಾರವೇ ಫಾರ್ಮ್ ಆಗುತ್ತಾ ಅನ್ನೋ ತನಕದ ಡೆವಲಪ್ಮೆಂಟ್ಸು, ಆಪರೇಷನ್ ಸುದ್ದಿಗಳು ಬರ್ತೀವಿಯಲ್ಲ. ಈಗ ಭಗವಂತ್ ಮಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಆಕ್ರೋಶ ಸಿಡಿದಿದೆ. ಮತ್ತು ಇದು ಪ್ರೂವ್ ಆದರೆ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಕಾಂಗ್ರೆಸ್ಸೇ ಈಗ ಗಿಫ್ಟ್ ಕೊಡ್ತಿದೆ ಒಂದು ರೀತಿಯಲ್ಲಿ ರಾಘವ್ ಚಡ್ಡಾ ಮತ್ತು ಬಿ ಜೆ ಪಿಗೆ. ಯಾಕಂದರೆ ಅಪೋಸಿಷನ್ನು ಜೋರಾಗಿ ಎತ್ಕೊಂಡಿದೆ. ಅಲ್ಲಿ ಸೆಷನ್ ನಡೀತಿದೆ, ಬಹಳ ಜೋರಾಗಿ ಗಲಾಟೆ ಆಗ್ತಿದೆ. ಯಾವ ರಾಜ್ಯದಲ್ಲೂ ಆಗದಿರೋ ರೀತಿಯ ಒಂದು ಬೆಳವಣಿಗೆ. ಭಗವಂತ್ ಮಾನು ಅಸೆಂಬ್ಲಿಗೆ ಕುಡ್ಕೊಂಡು ಬರ್ತಾರಂತೆ. ಅಸೆಂಬ್ಲಿಗೆ ಅಂತಲ್ಲ, ಯಾವುದೇ ದೊಡ್ಡ ಫೈಲ್ ಇರಲಿ, ಪಂಜಾಬ್ ಅಂದರೆ ಸೆನ್ಸಿಟಿವ್ ಸ್ಟೇಟ್, ಅದು ಬಾರ್ಡರ್ ಶೇರ್ ಮಾಡುತ್ತೆ ಪಾಕ್ ಜೊತೆಗೆ. ಅಲ್ಲಿ ಒಂದೊಂದು ಸ್ಕೀಮ್ ಇರಲಿ, ಯಾವುದೇ ನಿರ್ಧಾರ ಇರಲಿ, ತುಂಬ ಕ್ರೂಷಿಯಲ್, ದೇಶದ ಭದ್ರತೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಕೂಡ ಅಲ್ವಾ. ಅಂತಹ ಒಂದು ರಾಜ್ಯದ ಸೆನ್ಸಿಟಿವ್ ಸ್ಟೇಟ್ನ ಸಿ ಎಂ ಕುಡ್ಕೊಂಡೇ ಇರ್ತಾರೆ 24/7 ಅನ್ನೋದೊಂದು ಆರೋಪ ಸುಮಾರು ದಿನಗಳಿಂದ ಇದೆ. ಈಗಷ್ಟೇ ಬಿ ಜೆ ಪಿ ಸೇರಿರುವಂಥ ಸ್ವಾತಿ ಮಲಿವಾಲ್ ಇದೇ ಆರೋಪ ಮಾಡಿದ್ರು. ಹಿಂದೊಮ್ಮೆ ಪ್ಲೇನ್ನಿಂದ ಇವರನ್ನು ಹೊರಗಟ್ಟಿದ್ರು. ಇದೇ ಅತಿಯಾಗಿ ಕುಡಿದಿರುವಂಥ ಆರೋಪದ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗಿತ್ತು. ತುಂಬ ಕಡೆಗಳಲ್ಲಿ ಈ ರೀತಿ ಆಗಿದೆ. ಕೋಟಿ ಖರ್ಚು ಮಾಡಿ ವಿದೇಶಿ ಪ್ರವಾಸ ಮಾಡಿರೋ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ರು. ಈಗ ನೋಡಿ, ಅಪೋಸಿಷನ್ ಅಂದರೆ ಕಾಂಗ್ರೆಸ್ಸು, ಅಲ್ಲಿ ಕಾಂಗ್ರೆಸ್ MLA ಸುಖಪಾಲ್ ಸಿಂಗ್ ಖೈರಾ ಮತ್ತು ಲೀಡರ್ ಆಫ್ ಅಪೋಸಿಷನ್ ಪ್ರತಾಪ್ ಸಿಂಗ್ ಬಾಜ್ವಾ ಆಲ್ಕೋಹಾಲ್ ಟೆಸ್ಟ್ ಈ ಕ್ಷಣವೇ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಲ್ಲಿ ಎಲ್ಲ ಆಮ್ ಆದ್ಮಿ MLAಗಳಿಗೆ ಮತ್ತು CMಗೆ ಪರ್ಟಿಕ್ಯುಲರ್ಲಿ ಟೆಸ್ಟ್ ಆಗಬೇಕು. CM ಹೋದಲ್ಲಿ ಬಂದಲ್ಲಿ ಕುಡ್ಕೊಂಡು ಆನ್ ಡ್ಯೂಟಿ ಇರ್ತಾರೆ ಅನ್ನುವಂಥ ಇದು ಸುಮ್ಮನೆ ಆರೋಪ ಅಲ್ಲ, ಅತ್ಯಂತ ಗಂಭೀರವಾಗಿ ಇದನ್ನು ಪರಿಗಣಿಸಲಾಗ್ತಿದೆ. ಟೆಸ್ಟ್ ಆಗಬೇಕು. ಪ್ರೂವ್ ಆದರೆ ಮಾತ್ರ ಒಂದು ದಿನ ಕೂಡ ಅವರು ಸೀಟಲ್ಲಿರೋ ಹಾಗಿಲ್ಲ. ಸೊ ಪಂಜಾಬ್ CM ಕುತ್ತಿಗೆಗೆ ಬಂದಿದೆ. ಈಗ ಬಹಳ ದೊಡ್ಡ ಆಕ್ರೋಶ. ಸೆಷನ್ ಹೊತ್ತಲ್ಲೇ ಸರಿಯಾಗಿ ಹಿಡ್ಕೊಂಡಿದ್ದಾರೆ. ಈಗ ಕಾಂಗ್ರೆಸ್ನವರು ಮತ್ತೆ ಎಲ್ಲ ಅವರ ವಿರೋಧಿಗಳು ಹೇಳ್ತಿರೋದೇನು, ಬರೀ ಅಸೆಂಬ್ಲಿಗಲ್ಲ, ಅಸೆಂಬ್ಲಿ ಇದು ರಾಜ್ಯದ ದೇವಸ್ಥಾನ, ಅಲ್ಲೂ ಕುಡ್ಕೊಂಬಂದಿದ್ದಾರೆ. ಅಷ್ಟೇ ಅಲ್ಲ, ಇವರು ಟೆಂಪಲ್ಗೆ ಹೋಗುವಾಗಲೂ ಕುಡ್ಕೊಂಡು ಹೋಗ್ತಾರೆ, ಗುರುದ್ವಾರಕ್ಕೆ ಹೋಗುವಾಗಲೂ ಕುಡ್ಕೊಂಡು ಹೋಗಿರೋದಕ್ಕೆ ಸಾಕ್ಷಿಗಳಿವೆ. ಮತ್ತು ಲೋಕಸಭೆಯಲ್ಲಿ ಹೋಗ್ತಾ ಇದ್ದಾಗಲೂ ಕುಡ್ಕೊಂಡು ಹೋಗ್ತಾ ಇದ್ರು. ಗೌರ್ಮೆಂಟ್ ಮೀಟಿಂಗ್ಗಳನ್ನು ಕುಡ್ಕೊಂಡು ಅಟೆಂಡ್ ಮಾಡ್ತಾರೆ. ಮತ್ತು ಅಬ್ರಾಡ್ ಹೋಗುವಾಗಲೂ ಕೂಡ ಅದೇ ರೀತಿಯಲ್ಲಿ ಕುಡ್ಕೊಂಡು ಹೋಗಿ ಪ್ಲೇನಿಂದ ಕಿಕ್ಔಟ್ ಮಾಡಿರೋದು ಕೂಡ ಇದೆ ಅನ್ನೋದನ್ನು ಮಲಿವಾಲ್ ವಿವರಿಸ್ತಾರೆ. ಯಾವ ರೀತಿ ಏನೇನು ಆಗಿದೆ ಹಿಂದೆ ಇನ್ಸಿಡೆಂಟ್ಸ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಲ್ಕೋಹಾಲ್ ಟೆಸ್ಟ್ ಮಾಡಿ ಇಫ್ ಫೌಂಡ್ ಗಿಲ್ಟಿ ಕಿಕ್ಔಟ್ CM ಚೇರಿಂದ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳು ಈಗ ಆಗ್ತಾ ಇರೋದು. ಸ್ವಾತಿ ಮಲಿವಾಲ್, ರಾಘವ್ ಚಡ್ಡಾ ಆ್ಯಂಡ್ ಟೀಮ್ ಬಹಳಷ್ಟು ಆರೋಪ ಮಾಡಿದಾರಲ್ವ. ಶೀಶ್ ಮಹಲ್ 1, 2 100 ಕೋಟಿ ವ್ಯಾಗನಾರ್ ಕಾರಿಂದ ಸ್ಟಾರ್ಟ್ ಆದ ಕೇಜ್ರಿವಾಲ್, ಹರಿದ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದ ಕೇಜ್ರಿವಾಲ್ ಯಾವ ರೀತಿ ಒಂದು ಮನೆಯೇ 100 ಕೋಟಿ ಕಟ್ಸ್ಕೊಳ್ಳೋಕೆ ಶುರು ಮಾಡಿದ್ರು. ಮತ್ತು ಈ ಭಗವಂತ್ ಮಾನ್
ವಿದೇಶಕ್ಕೆ ಹೋದಾಗ ಫಸ್ಟ್ ಕ್ಲಾಸ್ ಫ್ಲೈಟ್ ಟಿಕೆಟಿಂದ ಹಿಡಿದು ಮೋಸ್ಟ್ ಎಕ್ಸ್ಪೆನ್ಸಿವ್ ಹೋಟೆಲ್ಗಳಲ್ಲಿ ಯಾವ ರೀತಿ ಸ್ಟೇ ಮಾಡ್ತಾ ಇದ್ರು ಕೇಜ್ರಿವಾಲ್ ಮತ್ತು ಭಗವಂತ್ ಮಾನ್ ನೆದರ್ಲ್ಯಾಂಡ್ ಪ್ರವಾಸ ಹೆಂಗಿತ್ತು ಅನ್ನೋದ್ರ ಬಗ್ಗೆನೇ ಅವರೆಲ್ಲ ಒಂದಿಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ರು. ಎಷ್ಟು ಕೋಟಿ ಖರ್ಚು ಮಾಡಿದ್ರು ನೆದರ್ಲ್ಯಾಂಡ್ ಒಂದು ಪ್ರವಾಸಕ್ಕೆ ಅಂತೆಲ್ಲ ತೆರೆದಿಟ್ಟಿದ್ರು. ಅದ್ರ ಬೆನ್ನಲ್ಲೇ ಈಗ ಆಲ್ಕೋಹಾಲ್ ಟೆಸ್ಟ್ ಆಗಲೇಬೇಕು ಭಗವಂತ್ ಮಾನ್ ವಿರುದ್ಧ ಅಂತ ಈಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಎದ್ದಿರೋದಲ್ಲಿ ಸೊ ರಾಜೀನಾಮೆ ಕೊಡಲೇಬೇಕಾಯ್ತಾ. ಆಮ್ ಆದ್ಮಿಯ ದೊಡ್ಡ ಬಲವಾಗಿರುವ ಕೇಜ್ರಿವಾಲ್ಗೆ ಈಗ ಒಂದೇ ಒಂದು ಆಧಾರವಾಗಿರುವ ಪಂಜಾಬ್ CM ನೋಡಿ. ಈಗ ಪಂಜಾಬ್ ಬಗ್ಗೆ ಹಲವಾರು ಸುದ್ದಿಗಳು ಬರ್ತಿದ್ದಾವೆ. ಇವಾಗ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ, 63 MLAಗಳು ಆಲ್ರೆಡಿ ರಾಘವ್ ಚಡ್ಡಾ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ. ರಾಘವ್ ಚಡ್ಡಾ ಇತ್ತೀಚೆಗಷ್ಟೇ ಒಂದು ಬಿಗ್ ಬಾಂಬ್ ಸಿಡಿಸಿದ್ರು. ಆಮ್ ಆದ್ಮಿಗೆ ನನ್ನನ್ನು ಇಷ್ಟು ಹೀನಾಯವಾಗಿ ನಡೆಸ್ಕೊಂಡ್ರಲ್ಲ, ಉಸಿರುಗಡ್ತಾ ಇದೆ, ಹೊರಗಡೆ ಬಂದರು, ಟಾಕ್ಸಿಕ್ ಅಟ್ಮಾಸ್ಫಿಯರ್ ಅಂತೆಲ್ಲ ಹೇಳಿದ್ರಲ್ಲ, ದೊಡ್ಡ ಶಾಕ್ ಆದಿದೆ ಆಮ್ ಆದ್ಮಿಗೆ ಅಂತ ಹೇಳಿದರು. ಅದು ಶಾಕ್ ಯಾವುದು? ಈ ರಾಜ್ಯಸಭಾ MPಗಳದಷ್ಟೇನಾ ಅಂದರೆ ಅದಕ್ಕಿಂತ ದೊಡ್ಡ ಶಾಕ್ ಅಂತ ಹೇಳಲಾಗಿತ್ತು. 63 MLAಗಳು, 92 MLAಗಳು ಇರೋದು ಅಸೆಂಬ್ಲಿಯಲ್ಲಿ ಅಲ್ಲಿ ಆಮ್ ಆದ್ಮಿಯವರು. ಅದರಲ್ಲಿ 63 ಅಂದರೆ 2/3 ಆಗಿಬಿಡುತ್ತೆ. ಮತ್ತೆ ಒನ್ಸ್ ಅಗೇನ್ ಡಿಸ್ಕ್ವಾಲಿಫಿಕೇಶನ್ ಆಗದೆ ಇರೋ ರೀತಿಯಲ್ಲಿ ಕರ್ಕೊಂಡು ಬರೋದಾದ್ರು 15-20 ಕರ್ಕೊಂಡು ಬಂದರೆ ಅವರು ಡಿಸ್ಕ್ವಾಲಿಫೈ ಆಗಿ ಅವ್ರ ರಾಜಕೀಯ ಭವಿಷ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ MLAಗಳು ಬಂದರೆ. ಹಾಗಾಗಿ ರಾಘವ್ ಚಡ್ಡಾ ಪಕ್ಕಾ ನಂಬರ್ ರೆಡಿ ಮಾಡ್ತಿದ್ದಾರೆ. 92ರಲ್ಲಿ 65 ಹತ್ತಿರ BJP ಜೊತೆ ಸೇರಿಸ್ಬಿಟ್ಟು BJP ಸರ್ಕಾರನೇ ಬಂದುಬಿಡುತ್ತೆ ಈ ವರ್ಷ. ಮುಂದಿನ ವರ್ಷ ಎಲೆಕ್ಷನ್, ಅದಕ್ಕಿಂತ ಮುಂಚೆ BJP ಸರ್ಕಾರ ಇಟ್ಟುಕೊಂಡೇ ಎಲೆಕ್ಷನ್ಗೆ ಹೋಗ್ತಾರೆ ಅನ್ನೋದೊಂದು ಸುದ್ದಿ ಬಂತು. ಬ್ರೇಕಿಂಗ್ ನ್ಯೂಸ್ ಬಂತು ಮೊನ್ನೆ. ನ್ಯಾಷನಲ್ ಸುದ್ದಿ ವಾಹಿನಿಗಳು ಇದನ್ನು ಬ್ರೇಕ್ ಮಾಡಿದ್ವು ಅಲ್ವಾ. ಈಗ ನೋಡಿ ರಾಘವ್ ಚಡ್ಡಾನೇ ಹೇಳ್ತಿದ್ದಾರೆ ದೊಡ್ಡ ಶಾಕ್ ಕಾದಿದೆ ಅಂತ. 40-48 ಜನ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ರಾಘವ್ ಚಡ್ಡಾ ಜೊತೆಗೆ. ಅಲ್ಲಿ ಮಿನಿಸ್ಟ್ರುಗಿರಿ ಬೇಜಾರು, ಕೇಜ್ರಿವಾಲ್ ಮೇಲಿನ ಬೇಜಾರು, ಭಗವಂತ್ ಮಾನ್ ಮೇಲಿನ ಬೇಜಾರು, ಅವರ ವರ್ತನೆ, ಈ ರೀತಿ ಕುಡ್ಕೊಂಡು ಬರೋದು, ಸುಮಾರು ವಿಚಾರಗಳಿವೆ ಬೇಸರ ಮಾಡ್ಕೊಂಡಿರೋದು. ಸೊ ಈಗ ಸದ್ಯಕ್ಕೆ 48 ಅಂದರೆ ಇನ್ನೊಂದು 20 ಜನರ ತನಕ ರಾಘವ್ ಚಡ್ಡಾ ರೆಡಿ ಮಾಡಿಬಿಟ್ರೆ ಸಂಪೂರ್ಣ ಅರ್ಧಂಬರ್ಧ ಮನಸ್ಸಲ್ಲಿರಬಾರ್ದು. ಕಡೆ ಕ್ಷಣದಲ್ಲಿ ಕೈ ಕೊಟ್ಟರೆ MLAಗಳು ಡಿಸ್ಕ್ವಾಲಿಫಿಕೇಶನ್ ಆಗಿಬಿಡುತ್ತೆ. ಪಕ್ಕಾ ಮಾಡಿಕೊಂಡು 15 ದಿನದ ಒಳಗಡೆ ಸರ್ಕಾರ ಬೆಳೆಸ್ತಾರೆ ರಾಘವ್ ಚಡ್ಡಾ ಅಂತ ಹೇಳಲಾಗ್ತಿದೆ. ಅದರ ಬಗ್ಗೆ ಹರಿಯಾಣದ ನಾಯಕ ಒಬ್ಬರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ಹರಿಯಾಣ ಲೀಡರು ನವೀನ್ ಜೈ ಹಿಂದ್ ಅಂತ ಅವ್ರ ಹೆಸರು. ಏನಂತ ಹೇಳ್ತಿದ್ದಾರೆ? 28 ಪಂಜಾಬ್ MLAಗಳಂತೂ ಪಕ್ಷ ಬಿಡೋದು ಪಕ್ಕಾ ನನ್ನ ಮಾಹಿತಿ ಪ್ರಕಾರ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇಲ್ಲಿ ಮೇನ್ ಆಗಿ ಪಾಠಕ್ಕೆ ಬಂದಿರೋದು ಅವರು ಈ ರೀತಿಯ ರಾಜಕೀಯ ಚತುರತೆಯಲ್ಲಿ ಎತ್ತಿದ ಕೈ, ಚುನಾವಣಾ ತಂತ್ರ ಮತ್ತು ಎದುರಾಳಿಗಳನ್ನು ಮಣಿಸೋದಕ್ಕೆ ಬೇಕಾದಂಥ ಡೇಟಾ ಅನಾಲಿಟಿಕ್ಸು, ಸ್ಟ್ರಾಟಜಿ ರೂಪಿಸುವಂಥ ಶಕ್ತಿ ಈ ಪಾಠಕ್ಕಿತ್ತು. ಕೇಜ್ರಿವಾಲ್ ಅವರು ಅತ್ಯಂತ ವಿಶ್ವಾಸ, ಚುನಾವಣೆ ಗೆಲ್ಲೋದ್ರಲ್ಲಿ ಅತ್ಯಂತ ವಿಶ್ವಾಸ ಇಟ್ಟವರಲ್ಲಿ ಪಾಠಕ್ ಕೂಡ ಒಬ್ಬರಾಗಿದ್ದರು. ಹಾಗಾಗಿ ರಾಘವ್ ಚಡ್ಡಾಗಿಂತ ದೊಡ್ಡ ಲಾಸು ಪಾಠಕ್ ಹೋಗಿರೋದಕ್ಕೆ, ಸಂದೀಪ್ ಪಾಠಕ್ ಪಕ್ಷ ಬಿಟ್ಟಿರೋದಕ್ಕಾಗ್ತಿದೆ. ರಾಘವ್ ಚಡ್ಡಾ ಸಂದೀಪ್ ಪಾಠಕ್ ಸೇರಿಕೊಂಡು ಈಗ ಆಪರೇಷನ್ ಪ್ಲಾನ್ ಮಾಡಿದ್ದಾರೆ ಅನ್ನೋದೇ ಸುದ್ದಿ. ಸೊ ಒಂದು ಮೂಲದಿಂದ ಅಲ್ಲ, ಹರಿಯಾಣ ಪಕ್ಕದ ಹರಿಯಾಣದಿಂದನೂ ಸುದ್ದಿ ಬರ್ತಿದೆ. ಎಸ್, ಸುಮಾರು ಜನ MLAಗಳು ಸದ್ಯದಲ್ಲೇ ಪಕ್ಷ ಬಿಡಬಹುದು ಅಂತ. ಸೊ ಮತ್ತೊಂದು ಸರ್ಕಾರ ಉರುಳತ್ತೆ ಅನ್ನುವಂಥ ಸುದ್ದಿಗಳು ಗಾಳಿ ಸುದ್ದಿಗಳಾಗಿ ಕೇಳಿಬಂತು. ರಾಘವ್ ಚಡ್ಡಾ BJP ಹೈಕಮಾಂಡ್ಗೆ ಪ್ರಾಮಿಸ್ ಮಾಡಿರೋ ಸುದ್ದಿ ಬಂತು. ಈಗ ಅದು ಇನ್ನೂ ಸ್ಟ್ರಾಂಗ್ ಆಗ್ತಿದೆ ಆ ಸುದ್ದಿ. ಇದೇ ಹೊತ್ತಲ್ಲಿ ಭಗವಂತ್ ಮಾನ್ ರಾಜೀನಾಮೆ ಅನಿವಾರ್ಯ ಅನ್ನೋ ಸ್ಥಿತಿಯನ್ನು ತಂದಿಟ್ಕೊಂಡ್ರ. ಎಂಥ ರಾಜ್ಯ ಅದು! ಉಡ್ತಾ ಪಂಜಾಬ್ ಅಂತ ಹೋಗಿ ಅದನ್ನೆಲ್ಲ ಸರಿ ಮಾಡ್ತೀವಿ, ನಶೆಯಲ್ಲಿರುವಂಥ ಯುವಕರನ್ನು ಸರಿ ಮಾಡ್ತೀವಿ, ಡ್ರಗ್ಸು ಮಾಫಿಯಾ ಈ ರೀತಿದೆಲ್ಲ ತೊಡೆದು ಹಾಕ್ತೀವಿ ನಾವು ಅಂತ ಪ್ರತಿಜ್ಞೆ ಮಾಡಿ ಹೋದಂಥ ಆಮ್ ಆದ್ಮಿ ಪಕ್ಷ ಈಗ ಅಲ್ಲಿ CM ಕುಡ್ಕೊಂಡು ಸೈನ್ ಮಾಡ್ತಾರೆ, ಕುಡ್ಕೊಂಡು ಓಡಾಡ್ತಾರೆ ಅಂದರೆ ಸಹಿಸ್ಕೊಳ್ಳೋಕೆ ಸಾಧ್ಯವ? ಅಂಥವರನ್ನು ಕುರ್ಚಿಯಲ್ಲಿಟ್ಟರೆ ಏನೋ ತುಂಬ ಕ್ರೂಷಿಯಲ್ ಫೈಲ್ ಅಪ್ಪ. ಒಂದು ತುಂಬ ಮಹತ್ವದ್ದು, ದೇಶದ ಭದ್ರತೆಗೆ ಸಂಬಂಧಪಟ್ಟಂಥ ಯಾವುದೋ ವಿಚಾರ ಇವ್ರು ಕುಡ್ಕೊಂಡು ಯಾವುದೋ ಧ್ಯಾನದಲ್ಲಿ ನಶೆಯಲ್ಲಿ ಸೈನ್ ಹಾಕಿಬಿಟ್ರೆ ದೇಶದ ಭವಿಷ್ಯ ಅಲ್ವಾ ಇದು, ದೇಶದ ಭದ್ರತೆ ಆಂತರಿಕ ರಕ್ಷಣೆ ವಿಚಾರ ಅಲ್ವಾ ಅನ್ನೋದು ಬರುತ್ತೆ. ಸೊ ರಿಸೈನ್ ಮಾಡಲೇಬೇಕು ಅನ್ನೋ ಆಕ್ರೋಶ ಸಿಡ್ದಿದೆ. ನೋಡಬೇಕು, ಆಮ್ ಆದ್ಮಿ ಭವಿಷ್ಯ ಅಲ್ಲೋಲ ಕಲ್ಲೋಲ ಮಾಡುವಂಥ ಸುದ್ದಿ ಇದು. ಅವ್ರು ರಿಸೈನ್ ಮಾಡಿಬಿಟ್ರಂತೂ ಈ ಪಕ್ಷಾಂತರದ ಅರ್ಧಂಬರ್ಧ ಮನಸ್ಸಲ್ಲಿದ್ದವರು ಒಂದೇ ಸಲ ಚಡ್ಡಾ ಜೊತೆಗೆ ಬರೋದಕ್ಕೆ ಕಾರಣ ಆಗ್ಬಿಡತ್ತೆ.
ಬೇರೆಯವ್ರನ್ನ ತಂದು ಕೂರಿಸಿ CM ಮಾಡಿ ಅಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದೇ ಕೇಜ್ರಿವಾಲ್ ಅವರಿಗೆ ಅಸಾಧ್ಯ ಅನ್ನೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ರಾಘವ್ ಚಡ್ಡಾ ಆಪರೇಷನ್ಗೂ ಇಲ್ಲಿ ಕಾಂಗ್ರೆಸ್ ಇಟ್ಟಿರುವಂಥ ಬಾಂಬ್ಗೂ ಒಂದಕ್ಕೊಂದು ಪೂರಕವಾಗಿದೆ. ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರೆಲ್ಲ ಕೇಜ್ರಿವಾಲ್ ಅವ್ರನ್ನ ತರಾಟೆಗೆ ತೊಗೊಂಡಿದ್ರು. ಒಬ್ಬ ಕಡು ಭ್ರಷ್ಟ ವ್ಯಾಗನಾರಲ್ಲಿ ಬಂದ ವ್ಯಕ್ತಿ ಹೆಂಗೆ ಇಷ್ಟೆಲ್ಲ ಕೋಟಿ ಮನೆ ಕಟ್ಟಿದ್ರು ಅಂತ ರಾಹುಲ್ ಗಾಂಧಿನ ಅಟ್ಯಾಕ್ ಮಾಡಿದ್ದನ್ನು ನೋಡಿದ್ವಿ. ರಾಘವ್ ಚಡ್ಡಾ ಹೇಳಿದ್ದೆಲ್ಲ ಸತ್ಯ ಅನ್ನೋದನ್ನು ರಾಹುಲ್ ಗಾಂಧಿಯವರು ಬಲ ತುಂಬುತ್ತಿದ್ದಾರೆ. ಅಲ್ಲಿ ಕಾಂಗ್ರೆಸ್ಸಿಂದನೂ ಗಿಫ್ಟ್ ಸಿಗ್ತಿದೆ ಈ ವಿಚಾರದಲ್ಲಿ BJPಗೆ. ಸೊ ಈಗ ಪಂಜಾಬ್ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗಲಿದೆ ಅನ್ನೋದು ಈ ಮೂಲಕ ಎಲ್ಲ ಬೆಳವಣಿಗೆಗಳು ಖಚಿತಪಡಿಸ್ತಾ ಇವೆ. ಮುಂದಿನ ವರ್ಷ ಪಂಜಾಬ್ ಎಲೆಕ್ಷನ್ ನಡೆಯುತ್ತೆ, ಗುಜರಾತ್ ಎಲೆಕ್ಷನ್ ನಡೆಯುತ್ತೆ, UP ಎಲೆಕ್ಷನ್ ನಡೆಯುತ್ತೆ. ಈ ಸಲ ತುಂಬ ಹೈ ವೋಲ್ಟೇಜ್ ಎಲೆಕ್ಷನ್ ಇದ್ದಿದ್ದು ವೆಸ್ಟ್ ಬೆಂಗಾಲು ಬಿಹಾರ್ ಎರಡೆರಡು. ಮುಂದಿನ ವರ್ಷ UP ಗುಜರಾತ್ ಎರಡೂ ತುಂಬ ಇಂಪಾರ್ಟೆಂಟ್. ಪಂಜಾಬ್ BJPಗೆ ಬರಡು ಭೂಮಿ ಅಲ್ಲ, ಅಲ್ಲೂ ಕೂಡ ಕಮಲ ಅರಳಿಸೋದಕ್ಕೆ ಚಡ್ಡಾ ಆ್ಯಂಡ್ ಪಾಠಕ್ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಮತ್ತೊಂದು ರಾಜಕೀಯ ಕ್ರಾಂತಿ ಆಗತ್ತೆ ಇನ್ನೊಂದು 15-20 ದಿನಗಳಲ್ಲಿ ಅನ್ನೋದು ಸುದ್ದಿ. ಈಗ ಮಾಹಿತಿ ಇಷ್ಟ ಆಗುತ್ತೆ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.